ರೈತರ ಹೋರಾಟಕ್ಕೆ. ಗದಗ ಜಿಲ್ಲಾ ಮುಂಡರಗಿ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ವಿವಿಧ ಸಂಘಟನೆಗಳಿಂದ ಗೋವಿನ ಜೋಳ ಮತ್ತು ಈರುಳ್ಳಿ ಹಾಗೂ ಕಬ್ಬಿಗೆ ಬೆಂಬಲ ಬೆಲೆ ನೀಡಿ ಖರೀದಿ ಕೇಂದ್ರ ಪ್ರಾರಂಭಿಸುವಂತೆ ಮುಂಡರಗಿಯಲ್ಲಿ ರಸ್ತೆಗೆ ಈರುಳ್ಳಿ ಸುರಿದು ರಸ್ತೆ ತಡೆದು ಅಹೋರಾತ್ರಿ ಸತ್ಯಾಗ್ರಹ ಮಾಡಿದರು. ಅನ್ಯಾಯ ಅನ್ಯಾಯ ಮುಂಡರಗಿಯ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಪಟ್ಟಣದ ಪ್ರಮುಖ ರಸ್ತೆಯಿಂದ ಬೃಹತ್ ಮೆರವಣಿಗೆ ಮೂಲಕ ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಅರಭಾವಿ ಚಳ್ಳಿಕೆರೆ ರಾಜ್ಯ ಹೆದ್ದಾರಿ ತಡೆದು ಬೃಹತ್ ಪ್ರತಿಭಟನೆ ನಡೆಸಿದರು. ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರುವವರೆಗೂ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ ರೈತರು ಶೀಘ್ರವೇ ಗೋವಿನ ಜೋಳಕ್ಕೆ 2,400 ರೂಪಾಯಿ ಬೆಂಬಲ ಬೆಲೆಗೆ ಖರೀದಿ ಕೇಂದ್ರ ಪ್ರಾರಂಭಿಸಬೇಕು ಮತ್ತು ಈರುಳ್ಳಿ ಬೆಳೆಗೆ ಖರೀದಿ ಕೇಂದ್ರ ಪ್ರಾರಂಭಿಸಬೇಕು. ಜೊತೆಗೆ ವಿಜಯನಗರ ಶುಗರ್ ಫ್ಯಾಕ್ಟರಿಯವರು ಕಬ್ಬಿಗೆ 3,300 ರೂಪಾಯಿ ಬೆಲೆ ನೀಡಬೇಕು ಅಂತ ಪಟ್ಟು ಹಿಡಿದರು. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ಗದಗ ಜಿಲ್ಲಾಧಿಕಾರಿಗಳಾದ ಶ್ರೀಧರ್ ಅವರು ರೈತರ ಮನವಿ ಸ್ವೀಕರಿಸಿ 1 ವಾರದಲ್ಲಿಯೇ ಗೋವಿನ ಜೋಳ ಖರೀದಿ ಕೇಂದ್ರ ಪ್ರಾರಂಭಿಸುತ್ತೇವೆ ಅಂತ ಭರವಸೆ ನೀಡಿದರು. ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದಿಂದ ಈ ಒಂದು ರೈತರ ಹೋರಾಟಕ್ಕೆ ನಾವು ಬೆಂಬಲವನ್ನು ಕೊಡ್ತಾ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ನಾವು ಈಗ ಒಂದು ಮನವಿ ಪತ್ರವನ್ನು ಮಾನ್ಯ ತಹಸೀಲ್ದಾರ್ ಮುಂಡ್ರಿಗಿಯವರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಸಂಘದ ವತಿಯಿಂದ ಬೆಂಬಲವಾಗಿ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ. ಮಾನ್ಯ ತಹಸೀಲ್ದಾರ್ ಸಾಹೇಬರು ಮುಂಡ್ರಿಗಿಯವರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರಿವರಿಗೆ ವಿಷಯ ರೈತ ಸಂಘಟನೆಯ ಒತ್ತಾಯದ ಬೇಡಿಕೆಗಳನ್ನು ನೆರವೇರಿಸುವ ಬಗ್ಗೆ ಮನವಿ. ಮಾನ್ಯರೇ, ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಗದಗ ಜಿಲ್ಲಾ ಮುಂಡ್ರಿಗಿ ತಾಲೂಕಿನ ತಹಸೀಲ್ದಾರ್ ಕಚೇರಿ ಮುಂದೆ ಸತ್ಯಾಗ್ರಹ ಕಾರ್ಯಕ್ರಮ ಹಮ್ಮಿಕೊಂಡು ಕರಪತ್ರದಲ್ಲಿರುವ ಕಾಣಿಸಿರುವ ಮುಖ್ಯ ಬೇಡಿಕೆಗಳನ್ನು ಸರ್ಕಾರ ನೆರವೇರಿಸಬೇಕೆಂಬ ಕೂಗಿಗೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಬೆಂಬಲ ಕೊಡುತ್ತಿದೆ. ಸರ್ಕಾರದಲ್ಲಿ ಅಲ್ರಿ ಸರ್, ಹೋದ ವರ್ಷ ಉಳ್ಳಾಗಡ್ಡಿ ಬೆಳೆದಿದ್ವಲ್ಲ, ಗ್ರಾಹಕರ ಕಂಡಲ್ಲಿ ನೀರು ಅಂತ ನೀವು ಮಧ್ಯ ಪ್ರವೇಶ ಮಾಡಿದ್ರೆ ಮಾರ್ಕೆಟ್ಗೆ, ನೀವೇ ಮಧ್ಯ ಪ್ರವೇಶ ಮಾಡಿದ್ರೆ ಅವಾಗ ರೇಟ್ ಬಂದಿತ್ತು, ರೈತರು ಒಳ್ಳೆಯದಾಗಿತ್ತು. ಅವಾಗ ಮಧ್ಯ ಪ್ರವೇಶ ಮಾಡಿದ್ರೆ ಸರ್ಕಾರದವರು, ಈಗ ಸರ್ಕಾರದವ್ರು ಮಧ್ಯ ಪ್ರವೇಶ ಮಾಡಬಾರ್ದು ಅಂದ್ರೆ ರೈತ ಬೆಳೆದಾಗ ದೊಡ್ಡ ರೇಟ್ ಬಂದ್ಬಿಟ್ಟಾನ, ನೀವು ಸರ್ಕಾರದವ್ರು ಮಧ್ಯ ಪ್ರವೇಶ ಮಾಡ್ತೀರಿ. ಈಗ ರೈತ ನೋವಾಗೈತಿ, ಮಧ್ಯ ಪ್ರವೇಶ ಮಾಡಿ ಪರಿಹಾರ ಕೊಡ್ರಿ. ನಾನು ಕುಡಿಯೋದಂದ್ರೆ 16 ಡಾಬಾದವ್ರು ಕುಡಿಯೋದು ಜಗ್ಗೈತಿ. ನಿನ್ನೆ ಕಾರ್ ತರ್ಸಿದ್ರಿ, ನಾನು ಪೊಲೀಸಿಂದ ಜರ್ಸಿ ಬಂದು ಬಿಟ್ಟು ಹೋಗ್ರಿ ಅವರು. ನಾನು ನೀವು ಬೇಕು ನನಗ ಅಂದ್ರ ನಾನು ಉಳಿಸಿರ್ತೀನಿ ಅಂದ್ರ ನಮ್ಮ ಕುಡಿಯೋಕೆ ಬಂದ್ ಮಾಡ್ಬೇಕು. ಸಾಹೇಬ್ರೆ, ಇಲ್ಲಿ ನೋಡ್ರಿ, ಇವರು ಶಿವಾನಂದ ಅವರು ಅಣ್ಣವ್ರು ಹೇಳಿದ್ದಕ್ಕೆ ಅವ್ರಿಗೇನು ಅಷ್ಟು ಸಮಾಧಾನ ಆಗಿಲ್ಲ. ಅದು ನೀವ ಅನೌನ್ಸ್ ಮಾಡಿದ್ರೆ ಅವ್ರಿಗೆ ಎಲ್ಲ ರೈತರು ಸಮಾಧಾನ ಅಂತ ಅವ್ರು ಹೇಳ್ತಾರೆ. 1 ನಿಮಿಷ, ಆವರ್ತ ನಿಧಿ ಒಳಗ ಉಳ್ಳಾಗಡ್ಡಿ ಖರೀದಿ ಕೇಂದ್ರ ಖರೀದಿ ಮಾಡ್ರಿ. ಯಾಕೆ ನಿಮ್ಮ ಆದೇಶದಿಂದ ಯಾವ್ದು ಆಗೋದಿಲ್ಲ. ಜಿಲ್ಲಾಧಿಕಾರಿ ಖರೀದಿ ಕೇಂದ್ರ ಆವರ್ತ ನಿಧಿ ಒಳಗ ನಾಳೆಯಿಂದ ಕೇಳ್ಕೊಂತೀವಿ. ಖಜಾಂಜಿ ಒಳಗೆ ಇರ್ತಲ್ರಿ, ಅದ್ರೊಳಗೆ ಖರೀದಿ ಮಾಡ್ರಲ್ರಿ. ಸರ್ಕಾರದ ಆದೇಶ ಬೇಕು, ಏನ್ರಿ ಸರ್ಕಾರದ ಆದೇಶ ಇರೋದು? ಇದಕ್ಕೆ ಯಾಕೆ ಕಡಿಮೆ ಮಾಡಕತ್ತೀರಿ? ಅದಂತ ಮತ್ತೆ ಹೇಳ್ತೀರಿ, ನಾವು ಭಾಳ ಚಂದ ಭಾರತ ದೇಶದ ಬೆನ್ನೆಲುಬು ರೈತ ಅಂತೀವಿ, ರೈತನ ಬೆನ್ನೆಲ್ಲ ಮುರಿಕೊತೀವಿ. ಅದಕ್ಕೆ ನಾವೊಂದು ಹೇಳ್ತೀವಿ, ನಮ್ಮ ಜಿಲ್ಲಾಧಿಕಾರಿ ಅಂದ್ರೆ ನಮ್ಮ ದೇವ್ರು ಅಂತ ತಿಳ್ಕೊಂಡಿ, ದಯವಿಟ್ಟು ದೇವ್ರನ್ನ ಕೇಳೋದ್ಬಿಟ್ಟು ಯಾರು ನಾವು ಕೇಳಬೇಕು? ಹಂಗಾಗಿ ಸಾಹೇಬ್ರೆ, ನಾವು ಒಂದೇ ಮಾತಾಡ್ತೀವಿ, ದಯವಿಟ್ಟು ಆದಷ್ಟು ಬೇಗ ನಮಗೆ ಮೆಕ್ಕೆಜೋಳದ ಖರೀದಿ ಕೇಂದ್ರ ಆತ. ಇಷ್ಟು ಜನ ಸಾಹೇಬ್ರೆ, ಎಂದು ನಮ್ಮ ರೈತರು ಇಷ್ಟು ಜನ ಬಂದಿರಲ್ರಿ ಸಾಹೇಬ್ರೆ. ಮೆಕ್ಕೆಜೋಳ ಪ್ರತಿಯೊಬ್ರು ಹೊಲಕ್ಕೆ ಹೋಗ್ರಿ, ಬರೀ ಮೆಕ್ಕೆಜೋಳ ಎಷ್ಟು ನಂಬ್ಕೊಂಡು ಬಂದಾರ ಅಂದ್ರೆ ಸಾಹೇಬ್ರಿ ಇವರು. ನಿಜವಾಗ್ಲಿ ಬರ್ರಿಪ್ಪ, ನಮ್ದು ಹೋರಾಟ ಐತೆ, ನಿಜವಾಗ್ಲಿ ಯಾರು ಇಷ್ಟು ರೈತರು ನಿಜವಾಗ್ಲಿ ಒಂದು ಅರ್ಧ ಜನ ಹೋಗ್ಯಾರಿ ಸಾಹೇಬ್ರೆ. ಹಂಗಾಗಿ ದಯವಿಟ್ಟು ಅದು ಯಾವಾಗ ಹಾಕೈತಿ ಆದೇಶ ಅಂತ ಹೇಳ್ಬಿಟ್ರೆ ಬಹಳ ಚಲೋ ಆಕೈತೆ. ಅವ್ರು ಖುಷಿಯಾಗಿ ಅವ್ರು ಊರಿಗೆ ಬಿಡ್ತಾರಂತ ನನ್ನ ಅಭಿಪ್ರಾಯ ಸಾಹೇಬ್ರೆ. ಹೇಳ್ರಿ ಬೀರ.
ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಯುಕೆ ಟಿವಿ ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.